ತಿರುಗಿ ಬೀಳ್ಬಾರ್ದು ಅಂತ ಎಲ್ಲಾರನ್ನೂ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಟೇ ಇಡ್ತೀನಿ. ಅಜ್ಜಿ, ನಮ್ಮ ಪಾಲಿಗೆ ವಿಷ ಆಗಿರುವ ಕಾವೇರಿ ಕಥೆ ಮುಗಿಸಿ ನಮ್ಮ ಪಾಲಿಗೆ ಅಮೃತ ಆಗ್ಬೇಕು ನೀವು. ಆದಿ, ಆಕ್ಚುಲಿ ಏನಾಯ್ತು ಅಂದ್ರೆ, ಒಂದ್ಸಲ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಸತ್ತೋಗಿರೋ ನನ್ನ ಹೆಸರು ಹಿಡ್ಕೊಂಡು ಪದೇ ಪದೇ ಒಳ್ಳೆಯವ್ರ ಟ್ರೈ ಮಾಡಬೇಡಿ. ನನಗೆ ನನ್ನ ಮನೆಯವ್ರಿಗೆ ಮೋಸ ಮಾಡಿದ್ದನ್ನ ನಾವು ಯಾವತ್ತೂ ಮರೆಯೋಲ್ಲ. ಹಾಗೆ ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. 3 ಬ್ಯಾಗ್ ಕೊಡಮ್ಮ. ಅದೇ 1 ನಿನಗೆ, 2 ನಿಮ್ಮ ಮನೆಯವ್ರಿಗೆ. ಥ್ಯಾಂಕ್ ಯು ಸರ್. ಶಂಕರ್, ನೀವು ತಗೊಳ್ಳಿ. ಹಿರಿಯೊಳೊಬ್ಳು ಮನೆಗ್ ಬಂದ್ರೂ ಕೂಡ ಬರ್ಮಾಡ್ಕೊಳಕ್ ಯಾರು ಬಂದಿಲ್ವಲ್ಲ. ಇವ್ರಿಗೆಲ್ಲ ಇಷ್ಟೊಂದು ದುರಹಂಕಾರ ಬಂದ್ಬಿಡ್ತಾ? ಇರ್ಲಿ, ಎಲ್ರಿಗೂ ಸರಿಯಾಗಿಳಿಸ್ತೀನಿ. ಈ ದುರ್ಗಾದೇವಿನ ಕಡೆಗಣಿಸೋದು ಒಂದೇ, ಆ ದುರ್ಗಾದೇವಿನ ಎದುರು ಹಾಕೊಳ್ಳೋದು ಒಂದೇ. ಡ್ರೈವರ್, ಲಗೇಜ್ ಎಲ್ಲ ಡಿಕ್ಕಿನಲ್ಲಿದೆ, ತಗೊಂಡ್ ಬಾ. ಸರಿ ಮೇಡಮ್. ಅಯ್ಯಯ್ಯೋ, ಈ ವಜ್ಜಿನ ನಿಮ್ಮ ಕಡೆ ಸಾಂಬಾರ್ ಅಂದ್ರೆ ನಮ್ಮ ಕಡೆ ತಿಳಿಯೋದಿಲ್ಲ, ನಮ್ಮ ಕಡೆ ಡಾಂಬರ್ ಅಂದ್ರೆ ನಿಮ್ಮ ಕಡೆ ತಿಳಿಯೋದಿಲ್ಲ. ಟಣ ನಣ ಟಣ ನಣ. ನಿಮ್ ಕಡೆ ಶೀರಾ ಅಂದ್ರೆ ಕೇಸರಿ ಬಾತ್ ಅನ್ಕೋತೀವಿ, ನಮ್ ಕಡೆ ಶೀರಾ ಅಂದ್ರೆ ನಿಮ್ ತಲೆ ತೆಗಿಯೋ ಟೈಮ್ ಬಂದಿದೆ. ಮಿಸ್ ಕಸ ಮುಸ್ರೆ ಡಿಪಾರ್ಟ್ಮೆಂಟ್, ಅದ್ ಏನ್ ಹೇಳಾಕತ್ತಿರೋ ಅದನ್ನ ಅಚ್ಚ ಕನ್ನಡದಾಗ ಸ್ವಚ್ಛ ಭಾಷೆ ಒಳಗ ನಮಗೆ ಅರ್ಥ ಆಗೋಂಗ ಹೇಳ್ರಲ್ಲ ಸವಿಸ್ತಾರವಾಗಿ. ಅಯ್ಯೋ, ದುರ್ಗಮ್ಮ ಬರ್ತಾ ಇದ್ದಾರೆ. ಚೌಡಮ್ಮ ಹೋದರೇನು, ದುರ್ಗಮ್ಮ ಬಂದರೇನು, ಬೆರಿಬೇಕು ನಾವು ದುರ್ಗಮ್ಮ ಬರ್ತಾ ಇದ್ದಾರೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಯೇನು ಅರಿಯೋ. ತಲೆ ಹೋಗೋ ಟೈಮ್ ಬರಾಕತ್ತಿಲ್ಲ, ತಲೆ ತೆಗಿಯೋ ಟೈಮ್ ಬರಾಕತ್ತೈತಿ. ನಮ್ಮ ಮನೆ ದೇವರಾದಂತಹ ಜೋಗಳ ಬಾವಿ ಸತ್ಯವ್ವ ನೀನ ಕಾಪಾಡ್ಬೇಕ ಬೇ. ಮನೆಯಾಗಿರೋ ಮಂದಿ ಮನೆಯಾಗಿಲ್ಲದೆ ಇರೋ ಟೈಮ್ನ್ಯಾಗ ಈ ದೊಡ್ಡ ಮಂದಿ ಬರಾಕತ್ತಾರ. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾತಪ್ಪ ಅಂತಂದ್ರೆ ನನ್ನ ತಲೆ ತೆಗೆದು ಮುಣ್ಣಾಗ ಹಾಕಿ ಮುಚ್ಚಿ ಬಿಡ್ತಾರೋ. ಯಪ್ಪ, ನಾನು ಏನು ಮಾಡಲಿ? ಈ ಸಿಚುವೇಶನ್ ಹೆಂಗಾರ ಹ್ಯಾಂಡಲ್ ಮಾಡಲೇಬೇಕಲ್ಲ. ನಮಸ್ಕಾರ ರೀ ಅವರ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಅಬ್ಬಬ್ಬ, ಅದು ಆಫೀಸ್ನಾಗ ಪೂಜಿತ್ರಿ, ಅದಕ್ಕೆ ಹೋಗ್ಯಾರ್ರಿ. ಈಗ ಇನ್ನೇನು ಬರ್ತಾರ್ರಿ. ಸರಿ ಸರಿ, ಹೋಗಿ ಕಾಫಿ ತಗೊಂಡ್ ಬಾ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರಲ್ರೆ ಅಥವಾ ತಣ್ಣಗಿರೋ ಮಜ್ಜಿಗೆ ಮಾಡ್ಕೊಂಡು ಬರಲ್ರೆ? ಅದಕ್ ಪ್ರಸಂಗತನ ಬೇಡ, ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ಹೋಗು. ಆತ್ರಿ.
ನಡಿಯ ಕೊಡಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರೋನು.